ಅಸ್ಮೈ ಚಕ್ರಾಸನದ ಬಗ್ಗೆ ಹೇಳಬೇಕು ಅಂದರೆ ಅದರ ಬೆನಿಫಿಟ್ಸ್ ಅಂದರೆ ಮೋಸ್ಟ್ಲಿ ಯಾರಿಗಾದ್ರೂ ಬ್ಯಾಕ್ ಪೇನ್ ಇದ್ದರೆ ಅದು ಕಡಿಮೆ ಆಗುತ್ತೆ, ಬೆನ್ನೋವು ಮಾಡ್ತಾ ಮಾಡ್ತಾ ಬೆನ್ನೋವು ಕಡಿಮೆ ಆಗುತ್ತೆ. ಸೆಕೆಂಡ್ಲಿ ನಿಮ್ಮ ಸ್ಪೈನಲ್ ಕಾರ್ಡ್ ಅಥವಾ ನಿಮ್ಮ ಬ್ಯಾಕ್ ಇನ್ನೂ ಸ್ಟ್ರೆಂಥನ್ ಆಗುತ್ತೆ, ಇನ್ನೂ ಶಕ್ತಿ ಬರುತ್ತೆ ಅದಕ್ಕೆ. ಆ್ಯಂಡ್ ಮೂರನೇದೇನು ಹೇಳಬೇಕು ಅಂದರೆ ನಿಮ್ಮ ಬೆಲ್ಲಿ ರೀಜನ್, ಹೊಟ್ಟೆ ರೀಜನ್ ಅದರಲ್ಲಿ ಫ್ಯಾಟ್ ಲಾಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಲಂಗ್ಸ್ ಆ್ಯಂಡ್ ಯುವರ್ ಬಾಡಿ ಎನ್ಲಾರ್ಜಸ್, ಸ್ಟ್ರೆಚ್ ಜಾಸ್ತಿ ಮಾಡ್ಬೋದು. ಸೊ ದಟ್ಸ್ ದ ಬೆನಿಫಿಟ್ಸ್ ಆಫ್ ಚಕ್ರಾಸನ. ಚಕ್ರಾಸನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಸ್ಮೈ ಚಕ್ರಾಸನ ಅಡ್ವಾನ್ಸ್ಡ್ ಆಸನ ಯೋಗ ಪ್ರಾಕ್ಟೀಸ್ ಮಾಡೋರು ನಿಂತ್ಕೊಂಡು ಬೆಂಡ್ ಮಾಡ್ಬೋದು ಕಂಪ್ಲೀಟ್ಲಿ. ಇದು ಬಿಗಿನರ್ ಮತ್ತು ಇಂಟರ್ಮೀಡಿಯೇಟ್ ಲೆವೆಲ್ ತೋರಿಸ್ತಾ ಇದ್ದೀನಿ. ಆಸನ ಒಂದು ಮುಗಿದಿದೆ. ಈ ಆಸನ ನಂತರ ಬೆನ್ನು ನೋವು ಬರಬಾರ್ದು ಅಂತ ಬಲಗೈ. ಸೂರ್ಯ ನಮಸ್ಕಾರ ಎಲ್ಲ ಆಸನಗಳಲ್ಲಿ ಜೊತೆಗೂಡಿ ಸೇರುವಂಥ ಆಸನ ಇದು. 12 ಸ್ಯಾಲ್ಯುಟೇಷನ್ಸ್ ಇರುತ್ತೆ. ನಾವು ಸೂರ್ಯಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇರೋದು, ನಾವು ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇರೋದು. ಸೊ 12 ಪೊಸಿಷನ್ಸಲ್ಲಿ ಮಾಡ್ತಾ ಇದ್ದೀವಿ ಈ ಆಸನ. ಇದರದ್ದು ಬೆನಿಫಿಟ್ಸ್ ಏನು ಅಂದರೆ, ಮೊದಲನೇದಾಗಿ ನಿಮ್ಮ ಇಡೀ ಬಾಡಿ ಅದು ಏನಂತಾರೆ ಒಂದು ಮೂಮೆಂಟಲ್ಲಿ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಟೋನ್ ಆಗುತ್ತೆ ನಿಮ್ಮ ಇಡೀ ಬಾಡಿ, ನಿಮ್ಮ ಕೈ, ನಿಮ್ಮ ಹಿಪ್ ರೀಜನ್ ಆಗಿರ್ಬೋದು, ನಿಮ್ಮ ಬ್ಯಾಕ್ ಆಗಿರ್ಬೋದು, ನಿಮ್ಮ ನೆಕ್ ಆಗಿರ್ಬೋದು. ಆ್ಯಂಡ್ ಇವನ್ ಯು ಐ ಗೇಸ್, ನಿಮ್ಮ ಕಣ್ಣಿನ ನೋಟ ಒಂದು ಕಡೆ ನೀವು ನೋಡ್ಕೊಂಡು ಮಾಡ್ತಿದ್ದಾಗ ಇಟ್ ಆಲ್ ಕಮ್ಸ್ ಟುಗೆದರ್. ಅದೊಂದು. ಸೆಕೆಂಡ್ಲಿ ವಿಮೆನ್ಗೆ ಮೆನ್ಸ್ಟ್ರೇಷನ್ ಫ್ಲೋ ಅದು ಬೆಟರ್ ಆಗುತ್ತೆ ಆ್ಯಸ್ ವಿ ಡೂ ಸೂರ್ಯ ನಮಸ್ಕಾರ.
ಆ್ಯಂಡ್ ಥರ್ಡ್ ಥಿಂಗ್ ಏನು ಹೇಳಬೇಕು ಅಂದರೆ, ನೀವು ಸೂರ್ಯ ನಮಸ್ಕಾರ ಮಾಡ್ತಾ ಆ್ಯಕ್ಚುಲಿ ಎನಿ ಆಸನ ಆಗಿರ್ಬೋದು, ಬಟ್ ಸೂರ್ಯ ನಮಸ್ಕಾರ ದೇಸೆ ಸ್ವಲ್ಪ ಜನ 108 ಸೂರ್ಯ ನಮಸ್ಕಾರ ಮಾಡ್ತಾರೆ. ಬಟ್ ನಿಮ್ಗೆ ಎಷ್ಟಾಗುತ್ತೋ ನೀವು ಮಾಡ್ಬೋದು, ಬಟ್ ದಟ್ ವಿಲ್ ಬ್ರಿಂಗ್ ಗ್ಲೋ ಆನ್ ಯೋರ್ ಫೇಸ್. ನಿಮ್ಮ ಮುಖದಲ್ಲಿ ಕಳೆ ಬರುತ್ತೆ. ನೀವು ತುಂಬ ಒಂದು ಸೂರ್ಯ ನಮಸ್ಕಾರ ಮುಗಿಸಿ ನೀವು ದಿನ ಮುಂದುವರಿಸ್ತಿರುವಾಗ ನೋಡುವಾಗ ನಿಮ್ಮ ಮುಖ ತುಂಬ ಗ್ಲೋ ಆಗುತ್ತೆ. ಸೊ ಮೇಕ್ ಶೋರ್ ಯು ಡೂ ಸೂರ್ಯ ನಮಸ್ಕಾರ ಅಟ್ಲೀಸ್ಟ್ 12 ಮಾಡಿ ನೋಡಿ, ಆ್ಯಂಡ್ ಇಟ್ ವಿಲ್ ಬ್ರಿಂಗ್ ಅ ಚೇಂಜ್ ಟು ಯೋರ್ ಬಾಡಿ ಆ್ಯಂಡ್ ಯೋರ್ ಡೇ. ಥ್ಯಾಂಕ್ ಯು. ಹೇಗೆ ಮಾಡೋದು, ಈಗ ನಾನು ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಅದನ್ನ ಕಲ್ತ್ಬಿಟ್ಟು ಪ್ರಾಕ್ಟೀಸ್ ಮಾಡಿ.
ವೀರಭದ್ರಾಸನ. ಅದರ ಬೆನಿಫಿಟ್ಸ್ ಏನು ಅಂದರೆ, ಮೊದಲನೇದಾಗಿ ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಬಾಡೀಲಿ. ಆ್ಯಂಡ್ ಈವನ್ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು, ಅವರು ಈ ಪೊಸಿಷನ್ ಮಾಡಿದಾಗ ಇಟ್ ಹೆಲ್ಪ್ಸ್ ದೆಮ್ ಟು ಬ್ರಿಂಗ್ ಅ ಲಾಟ್ ಆಫ್ ಕಂಟ್ರೋಲ್ ಓವರ್ ದ ಬಾಡಿ. ಅದು ಬಿಟ್ಟರೆ ನಿಮಗೆ ಏನಂತಾರೆ ಸ್ಟ್ರೆಂಥನಿಂಗ್ ಯುವರ್ ಶೋಲ್ಡರ್, ನಿಮ್ಮ ನೆಕ್, ನಿಮ್ಮ ಬ್ಯಾಕ್, ನಿಮ್ಮ ಲೆಗ್ಸ್, ಥೈ, ಹಿಪ್ ರೀಜನ್, ಎವ್ರಿಥಿಂಗ್ ಇದು ಸ್ಟ್ರೆಂಥನ್ ಆಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಯುವರ್ ಇಮ್ಯುನಿಟಿ, ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಯುವರ್ ಮೆಟಬಾಲಿಸಮ್. ಸ್ವಲ್ಪ ನಂತರ
More. Outside, outside. More. More. Yeah, perfect, perfect. Chin inside. Yeah. Hold. Chidi, more inside. More outside, more outside. Push your legs back. Yeah, yeah, yeah. That's the one, that's the one. Hold that. Engage your kneecaps. Close up is happening, don't move. Legs straight up. Don't. Legs straight up. More. Yeah, you can drop Slow. it now. Tummy inside. Yeah.
ಅಸ್ಮೈ. ನೆಕ್ಸ್ಟ್ ನಾವು ಭಸ್ತ್ರಿಕಾ ಪ್ರಾಣಾಯಾಮ ಬಗ್ಗೆ ಮಾತಾಡೋಣ. ಇದು ನಾವು ನಾರ್ಮಲ್ ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ಇದೊಂದು ಡಿಫ್ರೆಂಟ್ ಪ್ರಾಣಾಯಾಮ ಸ್ಟೆಪ್ ಮಾಡೋದು. ಇದರಲ್ಲಿ ನಾವು ಮೋಸ್ಟ್ಲಿ ಏನು ಬೆನಿಫಿಟ್ಸ್ ಅಂದರೆ ನಮ್ಮ ಲಂಗ್ಸ್ ಎನ್ಲಾರ್ಜ್ ಆಗುತ್ತೆ. ನಾವು ಹಿಂಗೆ ಕೈ ಎತ್ತಿದಾಗ ನಮ್ಮ ಲಂಗ್ಸ್ ಎನ್ಲಾರ್ಜ್ ಆಗುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಬ್ರೀದಿಂಗ್. ನಮ್ಮ ಲಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಗೇನ್ ಅದು ಕರೆಕ್ಟಾಗಿ ಫ್ಲೋ ಆಗುತ್ತೆ. ಆ್ಯಂಡ್ ಮೈಂಡ್ ಕಾಮ್ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ಗುಡ್ ಫ್ಲೋ ಫಾರ್ ದ ಬಾಡಿ ಎಟ್ ದ ಎಂಡ್ ಆಫ್ ದ ಡೇ. ನಾವು ಬ್ರೀದಿಂಗ್ ಪ್ಯಾಟರ್ನು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಹೈಪರ್ ಟೆನ್ಷನ್ ಇರೋರಿಗೆಲ್ಲ ಅದು ಕಡಿಮೆ ಆಗುತ್ತೆ ವೆನ್ ಯು ಡೂ ಭಸ್ತ್ರಿಕಾ ಪ್ರಾಣಾಯಾಮ. ಅಲ್ಲಿ ಶೋ ಯು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕೈನ ಇಲ್ಲಿ ಇಟ್ಕೊಳ್ಳಿ, ಶೋಲ್ಡರ್ ಲೆವೆಲ್, ಭುಜ ಲೆವೆಲ್. ಇನ್ಹೇಲ್, ಬೇಗ ಎಕ್ಸೇಲ್. ಇದನ್ನು ನೀವು ಒಂದು 10 ಸಲ ಮಾಡಿ. ಇದರ ನಂತರ ನೀವು ಕಪಾಲಭಾತಿ ಮಾಡಿಬಿಟ್ಟು ತಿರ್ಗಾ ಇದನ್ನು ಮಾಡಿ ಅದರ ನಂತರ ಪ್ರಾಣಾಯಾಮ ಮಾಡ್ಬೋದು. ಕಪಾಲಭಾತಿ ಅಂತ. ಇದನ್ನು ನಾವು ಏನು ಬೆನಿಫಿಟ್ಸ್ ಅಂದರೆ ಮಾಡುವಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬಾಡಿ ವೇಟ್ ಲಾಸ್ ಆಗುತ್ತೆ ಆ್ಯಂಡ್ ಡಿಟಾಕ್ಸಿಫೈ ಮಾಡ್ಬೋದು. ನೀವು ಉಸಿರು ಆಚೆ ಬಿಟ್ಟಾಗ you're ಡಿಟಾಕ್ಸಿಫೈಯಿಂಗ್ your ಬಾಡಿ. ಕೆಟ್ಟ ಉಸಿರನ್ನ ನೀವು ಕೆಟ್ಟ ಏರ್ನ ನೀವು ರಿಲೀಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ PCOS. ಆಯಿತಾ? ಹೇಗೆ ಮಾಡೋದನ್ನು ತೋರಿಸ್ತೀನಿ. ನೀವು ಉಸಿರನ್ನ ಇಟ್ಕೋಬೇಕು ಒಳಗೆ ಆ್ಯಂಡ್ ರಿಲೀಸ್ ದಿ ಏರ್ ಫ್ರಮ್ ಯೋರ್ ನೋಸ್. ಕಾಣ್ತಾ ಇದೆಯಲ್ಲ? ಭಸ್ತ್ರಿಕಾಲಿ ಯು ಇನ್ಹೇಲ್, ಬಟ್ ಇನ್ ಕಪಾಲಭಾತಿ ಯು ರಿಲೀಸ್, ಆಚೆ ಬಿಡೋದು. ಆ್ಯಂಡ್ ನಿಮ್ಮ ಕೈನ ಇಲ್ಲಿ ಮುಷ್ಟಿ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ದಟ್ ಲಾಕ್ ಆಗುತ್ತೆ ನಿಮ್ಮ ಬಾಡಿ. ಈ ಮೂಮೆಂಟ್ ನೀವು ಮಾಡಿ, ದಿಸ್ ಹೆಲ್ಪ್ಸ್ ಇನ್ ಯುವರ್ ಅಬ್ಡಾಮನ್. ನಿಮ್ಮ ಇಲ್ಲಿ ಹೊಟ್ಟೆ ರೀಜನ್ಗೂ ನಿಮಗೆ ಫ್ಯಾಟ್ ಲಾಸ್ ಆಗುತ್ತೆ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಎಕ್ಸೇಲಿಂಗ್ ಬ್ಯಾಡ್ ಏರ್. ಆಯಿತಾ? ಇದನ್ನ ನೀವು
1 ಸ್ಟ್ರೋಕಲ್ಲಿ 30 ಕೌಂಟ್ಸ್ ಇಲ್ಲಾಂದರೆ 60 ಕೌಂಟ್ಸ್, ಯಾರಿಗೆ ಜಾಸ್ತಿ ಮಾಡೋಕ್ಕಾಗುತ್ತೆ 60 ಕೌಂಟ್ ಮಾಡಿ, ಇಲ್ಲಾಂದರೆ 30 ಕೌಂಟ್ ಮಾಡ್ಬೋದು. ಆಯಿತಾ? ಸೊ ಹೇಗೆ ಮಾಡೋದನ್ನು ತೋರಿಸಿದ್ದೀನಿ. ಬಟ್ ಅಗೇನ್ ಲೆಟ್ಸ್ ಪ್ರಾಕ್ಟಿಸ್. ಅಕಸ್ಮಾತ್ ನಿಮಗೆ ಉಸಿರು ಕಡಿಮೆ ಹೋಗ್ತದೆ, ಐ ಮೀನ್ ನಿಮಗೆ ಬ್ರೀತ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಪರವಾಗಿಲ್ಲ, ಟೇಕ್ ಅ ಬ್ರೇಕ್ ಅಂತ ಮಾಡಿ ತಿರ್ಗಾ ಇನ್ಹೇಲ್ ವಿತ್ ದ ಬಿಗ್ ಲಾರ್ಜ್ ಲಂಗ್ಸ್ ಅಂತ ಮಾಡಿ. ಓಕೆ, ಥ್ಯಾಂಕ್ ಯು. ವೃಕ್ಷಾಸನ. ಹ್ಯಾಂಡ್ ಜಾಗ್ತದೆ ಒಂದೇ ಸಲ ತೊಗೊಂಡ್ಬಿಡಿ. ಈ ಥರ ಅಸ್ಮೈ ಪ್ರಾಣಾಯಾಮ. ಇದು ತುಂಬ ಮುಖ್ಯವಾದ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ಬೋದು. ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ನಿಮ್ಮ 2 ಫಿಂಗರನ್ನು ಲಾಕ್ ಮಾಡ್ಕೊಳ್ಳಿ. ಇನ್ಹೇಲ್ ಫ್ರಮ್ ಒನ್ ನೋಸ್, ಎಕ್ಸೇಲ್ ಫ್ರಮ್ ದಿ ಅದರ್. ಆಯಿತಾ? ಇದು ಏನಕ್ಕೆ ಮಾಡ್ತಾರೆ ಅಂದರೆ ನಿಮ್ಗೆ ಒಂದು ಸರ್ಕ್ಯುಲೇಷನ್ ಆಫ್ ಬ್ರೀದಿಂಗ್ ಫ್ರಮ್ ಒನ್ ಸೈಡ್ ಮತ್ತು ಲೆಫ್ಟ್ ಸೈಡು ರೈಟ್ ಸೈಡು ಸರ್ಕ್ಯುಲೇಷನ್ ಈಸಿಯಾಗಿ ಬ್ರೀದಿಂಗ್ ಪ್ಯಾಟರ್ನ್ಗೆ. ಆಯಿತಾ? ಲಾಕ್ ಮಾಡ್ಕೊಳ್ಳಿ. ಲಾಕ್ ಯುವರ್ ರೈಟ್ ನೋಸ್. ಒಂದು ಕಡೆ ಮುಚ್ಕೊಂಡು ಇನ್ಹೇಲ್ ಮಾಡಿ, ಇನ್ನೊಂದು ಕಡೆ ಗಾಳಿ ಬಿಡ್ಬೋದು. ಇದನ್ನ ನೀವು 3 times 4 times ಮಾಡಿ, ಇಲ್ಲಾಂದರೆ 9 ಸಲನೂ ಮಾಡ್ಬೋದು. ನಿಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಎನಿ ಕಂಜೆಷನ್ ಇಲ್ಲಿ ಇಟ್ ಕ್ಲಿಯರ್ ಮಾಡುತ್ತೆ. ಸೊ ಪ್ರಾಣಾಯಾಮ ಆದಷ್ಟು ಮಾಡಿ, ತುಂಬ ಒಳ್ಳೆಯದು ನಿಮ್ಮ ಬ್ರೀದಿಂಗೋಸ್ಕರ. ಇದ್ರ ನಂತರ ನಿಮಗೆ ಮೆಡಿಟೇಷನ್ ಹೋಗೋಕ್ಕೂ ಅದು ಈಸಿ ಆಗುತ್ತೆ. ಇಟ್ ವಿಲ್ ಹೆಲ್ಪ್ ಯು ಗೋ ಇನ್ ದಟ್ ಫ್ಲೋ ಫಾರ್ ಮೆಡಿಟೇಷನ್, ಧ್ಯಾನಕ್ಕೆ. ಪ್ರಾಣಾಯಾಮ ಒಂದು ಕೈ
ಉಷ್ಟ್ರಾಸನ ಬಗ್ಗೆ ಮಾತಾಡಬೇಕು ಅಂದರೆ ಅದು ನಿಮಗೆ ಏನು ಬೆನಿಫಿಟ್ಸ್ ಅಂದರೆ ನಿಮಗೆ ಲೋವರ್ ಬ್ಯಾಕ್ ಅದು ನಿಮಗೆ ಪೇನ್ ಕಡಿಮೆ ಆಗುತ್ತೆ. ಹಾಗೂ ನಿಮ್ಮ ಇಡೀ ಸ್ಪೈನ್ ಏನಂತಾರೆ ಸ್ಟ್ರೆಚ್ ಮಾಡ್ಬೋದು ನೀವು ಅದು ಆಸನ ಮಾಡಿದಾಗ, ಒಂದು ಅಲೈನ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಥಿಂಗ್ ಏನು ಹೇಳಬೇಕು ಅಂದರೆ ಉಷ್ಟ್ರಾಸನ ಬಗ್ಗೆ ನಿಮ್ಮ ಥೈ ರೀಜನ್ ಆಯಿತಾ, ನಿಮ್ಮ ತೊಡೆ ಇರೋ ಕಡೆ ಇಲ್ಲಿ ವೆಯ್ಟ್ ಲಾಸ್ ಆಗುತ್ತೆ, ಕಡಿಮೆ ಆಗುತ್ತೆ ದ ಮೋರ್ ನೀವು ಸ್ಟ್ರೆಚ್ ಮಾಡಿದಾಗ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ ನೀವು ಸ್ಟ್ರೆಚ್ ಮಾಡಿದಾಗ ನಿಮ್ಮ ಅನಾಹತ ಚಕ್ರ ಅದನ್ನು ನೀವು ಓಪನ್ ಮಾಡ್ತಾ ಇದ್ದೀರಾ. ಹೇಗೆ 7 ಚಕ್ರಾಸ್ ಹೇಳ್ತಾರೆ, ಒಂದು ರೀಜನ್ಗೂ ಚಕ್ರಗಳಿದೆ. ನಿಮ್ಮ ಎದೆ ರೀಜನಲ್ಲಿ ಒಂದು ಅನಾಹತ ಅಂತ ಚಕ್ರ ಇದೆ, ಅದನ್ನು ನೀವು ಓಪನ್ ಮಾಡ್ಬೋದು. ಸೊ ದ ಮೋ ಯು ಓಪನ್ ಇಟ್, ನಿಮ್ಮ ಎದೆಯಲ್ಲಿರೋ ಏನೇನು ಕೋಪ, ಫರ್ಗಿವಿಂಗ್ ಅಥವಾ ಆಸೆ ಅಂತೀನಿ ಸಾರಿ, ನಿಮ್ಮ ಹ್ಯಾಪಿನೆಸ್ ಅದೆಲ್ಲ ಲೆವೆಲ್ ಆಗುತ್ತೆ. ಸೊ ನೀವು ಜಾಸ್ತಿ ಕೋಪ ಮಾಡ್ಕೊತಾ ಇದ್ರೆ ಅದನ್ನ ನೀವು ಕೋಪ ಮಾಡ್ಕೊಳ್ಳಲ್ಲ, ಅಥವಾ ನೀವು ಯಾರಾದರೂ ಫರ್ಗಿವ್ ಮಾಡಬೇಕು ಅಂದರೆ ನೀವು ಫರ್ಗಿವ್ ಮಾಡ್ಬೋದು. ಸೊ ದಟ್ ಅನಾಹತ ಚಕ್ರ ಅದು ನಿಮಗೆ ಓಪನ್ ಆಗುತ್ತೆ. ಸೊ ಉಷ್ಟ್ರಾಸನ ಮಾಡಿ ಆ್ಯಂಡ್ ಫೀಲ್ ಗ್ರೇಟ್ ಅಟ್ ದ ಎಂಡ್ ಆಫ್ ದಿ ಡೇ. ಉಷ್ಟ್ರಾಸನ ಅಸ್ಮೈ, ಚಕ್ರಾಸನದ ಬಗ್ಗೆ ಹೇಳಬೇಕು ಅಂದರೆ ಅದರ ಬೆನಿಫಿಟ್ಸ್ ಅಂದರೆ ಮೋಸ್ಟ್ಲಿ ಯಾರಿಗಾದ್ರೂ ಬ್ಯಾಕ್ ಪೇನ್ ಇದ್ದರೆ ಅದು ಕಡಿಮೆ ಆಗುತ್ತೆ, ಬೆನ್ನೋವು ಮಾಡ್ತಾ ಮಾಡ್ತಾ ಬೆನ್ನೋವು ಕಡಿಮೆ ಆಗುತ್ತೆ. ಸೆಕೆಂಡ್ಲಿ ನಿಮ್ಮ ಸ್ಪೈನಲ್ ಕಾರ್ಡ್ ಅಥವಾ ನಿಮ್ಮ ಬ್ಯಾಕ್ ಇನ್ನೂ ಸ್ಟ್ರೆಂದನ್ ಆಗುತ್ತೆ, ಇನ್ನೂ ಶಕ್ತಿ ಬರುತ್ತೆ ಅದಕ್ಕೆ. ಆ್ಯಂಡ್ ಮೂರನೇದೇನು ಹೇಳಬೇಕು ಅಂದರೆ ನಿಮ್ಮ ಬೆಲ್ಲಿ ರೀಜನ್, ಹೊಟ್ಟೆ ರೀಜನ್ ಅದರಲ್ಲಿ ಫ್ಯಾಟ್ ಲಾಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಲಂಗ್ಸ್ ಆ್ಯಂಡ್ ಯುವರ್ ಬಾಡಿ ಎನ್ಲಾರ್ಜಸ್, ಸ್ಟ್ರೆಚ್ ಜಾಸ್ತಿ ಮಾಡ್ಬೋದು. ಸೊ ಯಾ, ದಟ್ಸ್ ದ ಬೆನಿಫಿಟ್ಸ್ ಆಫ್ ಚಕ್ರಾಸನ. ಚಕ್ರಾಸನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಚಕ್ರಾಸನ ಅಡ್ವಾನ್ಸ್ಡ್ ಆಸನ ಯೋಗ ಪ್ರಾಕ್ಟೀಸ್ ಮಾಡೋರು ನಿಂತ್ಕೊಂಡು ಬೆಂಡ್ ಮಾಡ್ಬೋದು ಕಂಪ್ಲೀಟ್ಲಿ. ಇದು ಬಿಗಿನರ್ ಮತ್ತು ಇಂಟರ್ಮೀಡಿಯೇಟ್ ಲೆವೆಲ್ ತೋರಿಸ್ತಾ ಇದ್ದೀನಿ. Shoulder level. Hands more. Hands. Towards the back a little. Next. That's it, you done.
ಈ ಆಸನ ಮುಗ್ದಿಲ್ಲ. ಈ ಆಸನ ನಂತರ ಬೆನ್ನು ನೋವು ಬರಬಾರ್ದು ಅಂತ ಫಸ್ಟ್ ತಲೆ, ಕೈ, ಕಾಲು, ಶವಾಸನ. ಮುಗಿದ ನಂತರ ಬಲಗೈ, ಮಾಲಾಸನ. ಈ ಆಸನದ ಏನು ಬೆನಿಫಿಟ್ಸ್ ಅಂದರೆ ನಿಮ್ಮ ಹ್ಯಾಮ್ಸ್ಟ್ರಿಂಗ್, ಜಾಯಿಂಟ್ಸ್, ನಿಮ್ಮ ಬ್ಯಾಕ್ ಅದೆಲ್ಲ ನಿಮಗೆ ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂಥನ್ ಆಗುತ್ತೆ ನೀವು ಈ ಪೊಸಿಷನ್ ಮಾಡಿದಾಗ. ಹಾಗೂ ನಿಮ್ಮ ಹಿಪ್ ರೀಜನ್ ಎಕ್ಸ್ಪ್ಯಾಂಡ್ ಆಗುತ್ತೆ ನೀವು ಈ ಪೊಸಿಷನ್ ಮಾಡಿದಾಗ. ಮಾಲಾಸನ ಮಾಡಿದಾಗ ನಿಮ್ಮ ಪಾಶ್ಚರ್ ಹಾಗೂ ನಿಮ್ಮ ಬ್ಯಾಕ್ ಬೆಟರ್ ಆಗುತ್ತೆ. ದಿ ಪಾಶ್ಚರ್ ನೀವು ಹೇಗೆ ನಿಂತ್ಕೊಳ್ತೀರಾ, ಇಟ್ ಬಿಕಮ್ಸ್ ಬೆಟರ್ ವಿತ್ ದ್ಯಾಟ್. ಆ್ಯಂಡ್ ವಿತ್ ದ ಪಾಶ್ಚರ್ ನಿಮ್ಮ ಬಾಡಿ ಹೇಗೆ ನಿಂತ್ಕೊತೀರಾ, ಇಟ್ ಬಿಕಮ್ಸ್ ಬೆಟರ್. ಆ್ಯಂಡ್ ಆಲ್ಸೋ ನಿಮ್ಮ ಹಿಪ್ ರೀಜನ್, your thigh region and your chest region ಅದು ಒಂದು strengthen ಆಗುತ್ತೆ basically. So Malasana's benefits are those. Yeah. ವಜ್ರಾಸನ. ಇದರ ಬೆನಿಫಿಟ್ ಏನು ಅಂದರೆ, ಮೊದಲನೇದಾಗಿ ನಿಮಗೆ ಮಂಡಿ ನೋವು ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ. ನನಗೆ ತುಂಬ ಮಂಡಿ ನೋವು ಇತ್ತು. ಅದು ಆ ಪೊಸಿಷನಲ್ಲಿ ಕೂತ ತಕ್ಷಣ ಫಸ್ಟ್ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ, ಬಟ್ ಸೂನ್ ಡೇ ಬೈ ಡೇ ನೀವು ಮಾಡ್ತಾ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ಸೆಕೆಂಡ್ಲಿ ನಿಮಗೆ ಬೆಲಿ, ಹೊಟ್ಟೆಯಲ್ಲಿರೋ ಫ್ಯಾಟ್ ಅದು ಕಡಿಮೆ ಆಗುತ್ತೆ. ನಿಮ್ಮ ಬ್ಯಾಕ್ ಪೇನ್ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ನಿಮ್ಮ ಮೈಂಡ್ ಇಟ್ ವಿಲ್ ಸ್ಟೇ ಕಾಮ್. ನೀವು ಬೇರೆದೇನಾದರೂ ಯೋಚನೆ ಮಾಡಬೇಕು ಅಥವಾ ನೀವು ಬಿಸ್ನೆಸ್ ಏನೋ ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ನೀವು ಓದ್ತಾ ಇದ್ದೀರಾ ಅಂದ್ಕೊಳ್ಳಿ, ಆ ಪೊಸಿಷನಲ್ಲಿ ಕುತ್ಕೊಂಡು ನೀವು ಪ್ರೊಸೀಡ್ ದ ವರ್ಕ್ ಆ್ಯಂಡ್ ಐ ಆಮ್ ಶೋರ್ ನಿಮಗೆ ಕಾನ್ಸಂಟ್ರೇಷನ್ ಬೆಟರ್ ಆಗುತ್ತೆ. ಸೊ ದೀಸ್ ಆರ್ ದ ಸ್ಮಾಲ್ ಬೆನಿಫಿಟ್ಸ್ ವಜ್ರಾಸನದಲ್ಲಿ. ಈಗ ವಜ್ರಾಸನ ಹೇಗೆ ಮಾಡೋದು ತೋರಿಸ್ತೀನಿ.
ಸ್ಮೈ ವೃಕ್ಷಾಸನ ಅದ್ರ ಬೆನಿಫಿಟ್ಸ್ ಏನು ಅಂದರೆ ಮೊದಲನೇದಾಗಿ ನಿಮ್ಮ ಬಾಡಿ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ನೀವು ಒಂದು ಕಡೆ ನೋಟ ಇಟ್ಕೊಂಡು ನೀವು ಆಸನ ಮಾಡಿದಾಗ ನಿಮ್ಮ ಬಾಡಿ ಬ್ಯಾಲೆನ್ಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ನಿಮ್ಮ ಪಾದಗಳು ಅಷ್ಟೇ ಸ್ಟ್ರೆಂದನ್ ಮಾಡ್ಬೋದು, ತುಂಬ ಶಕ್ತಿ ಬರುತ್ತೆ ನಿಮ್ಮ ಪಾದಗಳಿಗೆ. ಬಿಕಾಸ್ ಒಂದು ಕಾಲ ಮೇಲೆ ನಿಂತ್ಕೊಂಡು ನೀವು ಈ ಆಸನ ಮಾಡ್ತಿರ್ತೀರ. ಸೊ ಓವರಾಲ್ ನಿಮ್ಮ ಬಾಡಿನೂ ಅಷ್ಟೇ ಪಾಶ್ಚರ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮ್ಮ ಪಾದ ಇಂಪ್ರೂವ್ ಆಗುತ್ತೆ, ಪಾದ ಶಕ್ತಿ. ಹಲೋ